Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 20ನೆಯ ಭಾನುವಾರದಲ್ಲಿದ್ದೇವೆ. 2007 ಕಂದಮಾಲ್ನಲ್ಲಿ ಸ್ವಾಮಿ ಲಕ್ಷ್ಮಾನಂದ ಸರಸ್ವತಿಯನ್ನು ಕೊಂದದ್ದು ಕ್ರೈಸ್ತರು ಎಂದು ನಂಬಿದ ಕೆಲವು ವ್ಯಕ್ತಿಗಳು ಕ್ರೈಸ್ತರ ಮೇಲೆ ನಡೆದ ಶೋಷಣೆಯನ್ನು ನಾವೆಲ್ಲರೂ ಕೇಳಿದ್ದೇವೆ. ಕಾಂತೇಶ್ವರ್ ದಿಗಲ್ ಎಂಬ ಕುರಿಗಾಹಿ ಯೇಸುವಿನ ಮೇಲೆ ಅಪಾರ ಭಕ್ತಿಯುಳ್ಳವನಾಗಿದ್ದನು. ಬೈಬಲ್ ತರಗತಿಗಳಲ್ಲಿ ಪಾಲ್ಗೊಂಡು ಕ್ರಿಸ್ತರ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಿದ್ದನು. ಇದನ್ನು ತಿಳಿದ ಕೆಲವು ವ್ಯಕ್ತಿಗಳು ಕಾಂತೇಶ್ವರನನ್ನು ಮತಾಂತರ ಮಾಡಲು ಎಳೆದೊಯ್ಯುತ್ತಾರೆ. ಆದರೆ ಕ್ರಿಸ್ತರ ವಾಕ್ಯವನ್ನು ಸಾರುವ ಜ್ವಾಲೆ ಅವನಲ್ಲಿ ಎಂತಹ ಕಷ್ಟ ಬಂದಾಗಲೂ ಅದು ಅವನಲ್ಲಿ ನಂದಿಸಲೇ ಇಲ್ಲ. ಕ್ರಿಸ್ತನನ್ನು ಬಿಟ್ಟರೆ ಬೇರೆ ದೇವರು ನನಗಿಲ್ಲ ಎಂದು ಹೇಳಿದನು. ಹಲವಾರು ದಿನಗಳ ಕಾಲ ಅವನನ್ನು ಚಿತ್ರ ಹಿಂಸೆಗೊಳಿಸಿದರು. ಮರಕ್ಕೆ ಕಟ್ಟಿ ಕ್ರೈಸ್ತ ಧರ್ಮವನ್ನು ತ್ಯಜಿಸಲು ಹೇಳಿದರು. ಆತನ ವಿಶ್ವಾಸ ಎಷ್ಟರ ಮಟ್ಟಿಗೆ ಇತ್ತೆಂದರೆ, ನಾನು ಸತ್ತರೂ ಕ್ರಿಸ್ತನನ್ನು ತ್ಯಜಿಸುವುದಿಲ್ಲ ಎಂದು ಸಾರಿ ಸಾರಿ ಹೇಳಿದನು. ಇದರಿಂದ ಕೋಪಗೊಂಡ ಆ ವ್ಯಕ್ತಿಗಳು ಈತನನ್ನು ಕೊಂದು ಅವನ ದೇಹವನ್ನು ನದಿಗೆ ಬಿಸಾಕಿದರು. ಸುಮಾರು 9 ದಿನಗಳ ನಂತರ ಆತನ ದೇಹವು ಆತನ ಕುಟುಂಬದವರಿಗೆ ದೊರೆಯಿತು. ಹೆಂಡತಿ ಮತ್ತು ಪುಟಾಣಿ ಮಕ್ಕಳ ಆಕ್ರಂದನ ಮುಗಿಲೆತ್ತರಕ್ಕೆ ಏರಿತು. ಕ್ರಿಸ್ತನ ಜ್ವಾಲೆ ಅಥವಾ ಬೆಂಕಿ ಅವನಲ್ಲಿ ನಂದಿಸದೆ ಕೊನೆಯವರೆಗೂ ಸಾಕ್ಷಿಯಾಗಿ ಜೀವಿಸಿದನು ಕಾಂತೇಶ್ವರ್ ದಿಗಲ್. ಇಂದಿನ ವಾಚನಗಳು ಸಹ ನಮಗೆ ಇದೇ ರೀತಿಯಾದ ಬೆಂಕಿ ನಮ್ಮ ಜೀವನದಲ್ಲಿ ಸಾಕ್ಷಿಯಾಗಿರಬೇಕೆಂದು ಇಂದಿನ ವಾಚನಗಳು ನಮಗೆ ತಿಳಿಸುತ್ತಿದೆ. ಇಂದಿನ ಮೊದಲನೇ ವಾಚನವನ್ನು ಯೆರೆಮೀಯನ ಗ್ರಂಥದಿಂದ ನಾವೆಲ್ಲರೂ ಆಲಿಸಿದೆವು. ಯೆರೆಮೀಯ ಪ್ರವಾದಿಯಲ್ಲಿ ದೇವರ ವಾಕ್ಯದ ಬೆಂಕಿ ಪ್ರಜ್ವಲಿಸುತ್ತಿತ್ತು. ಎದೆಗುಂದದೆ ಅವರು ಮಾತನಾಡುತ್ತಿದ್ದರು. ಇದರ ಪರಿಣಾಮವಾಗಿ ಊರಿನ ಜನರು 2 ಪಂಗಡವಾಗಿ ಇಬ್ಬಾಗವಾಗಿ ಬಿಟ್ಟರು. ಯೆರೆಮೀಯನನ್ನು ದ್ವೇಷಿಸುವ ಜನರು ಇವನನ್ನು ಕೊಲ್ಲಬೇಕೆಂದು ನಿಶ್ಚಯಿಸಿದ್ದರು. ಆ ಕಾಲದಲ್ಲಿ ಆಳುತ್ತಿದ್ದ ಜೆದೆಕೀಯ ರಾಜನ ಬಳಿ ಇಸ್ರೇಲ್ ನಾಡನ್ನು ಉಳಿಸಲು ಬ್ಯಾಬಿಲೋನ್ ಸೈನ್ಯವನ್ನು ಶರಣಾಗತಿ ಮಾಡಬೇಕೆಂದು ಕೆಚ್ಚೆದೆಯಿಂದ ಹೇಳಿದನು. ಅದರ ಪ್ರತಿಫಲವಾಗಿ ಕೆಸರಿನ ಬಾವಿಯಲ್ಲಿ ಯೆರೆಮೀಯನನ್ನು ತಳ್ಳುತ್ತಾರೆ. ಆದರೂ ಸಹ ಯೆರೆಮೀಯನ ಧೈರ್ಯದ ಬೆಂಕಿಯು ಆತನಲ್ಲಿ ಆರಲೇ ಇಲ್ಲ. ಬದಲಿಗೆ ಸರ್ವೇಶ್ವರನಲ್ಲಿ ಸಂಪೂರ್ಣ ಭರವಸೆಯನ್ನು ಇಟ್ಟನು. ಇಂದಿನ ಕೀರ್ತನೆಯನ್ನು ನಾವು ಆಲಿಸಿದಂತೆ, ನನಗೊತ್ತಾಸೆ ಮಾಡಲು ಪ್ರಭು ಬೇಗ ಬಾ. ಈ ವಾಕ್ಯದಲ್ಲಿ ಹೇಳಿದಂತೆ ಯೆರೆಮೀಯನನ್ನು ರಕ್ಷಿಸಲು ಸುಡಾನಿನ ಎಬೆದ್ ಮೆಲೆಕನಿಗೆ ಹಾಗೂ 30 ಮಂದಿ ಆಳುಗಳನ್ನು ಕಳುಹಿಸಿ ಸಂರಕ್ಷಿಸಿದ್ದನ್ನು ನಾವು ಕಾಣುತ್ತೇವೆ. ತನಗೆ ಕಷ್ಟ ಎದುರಾಯಿತು ಎಂದು ಯೆರೆಮೀಯ ಪ್ರವಾದಿ ಎದೆಗುಂದಲಿಲ್ಲ. ಬದಲಿಗೆ ದೇವರ ಜ್ವಾಲೆ ಹೆಚ್ಚಾಗಿ ಪ್ರಜ್ವಲಿಸುತ್ತಿತ್ತು. ಇಂದಿನ ಶುಭ ಸಂದೇಶವನ್ನು ನಾವು ಆಲಿಸುವಾಗ ನಮಗೆ ಸ್ವಲ್ಪ ಭಯ ಉಂಟಾಗುತ್ತದೆ. ಅಯ್ಯೋ, ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು ಬೆಂಕಿ ಹತ್ತಿಸುವುದಕ್ಕ ಎಂದು ಯೋಚಿಸುತ್ತೇವೆ. ಆದರೆ ಬೆಂಕಿಯ ಗುಣಗಳನ್ನು ನಾವು ಕಾಣುವುದಾದರೆ, ಬೆಂಕಿ ಬೆಳಕನ್ನು ನೀಡಿ ಕತ್ತಲೆಯನ್ನು ವಿಮುಕ್ತಗೊಳಿಸುತ್ತದೆ. ಬೆಂಕಿ ಸುಡುವ ಗುಣವನ್ನು ಸಹ ಹೊಂದಿರುತ್ತದೆ. ಒಂದೇ ನಾಣ್ಯದ 2 ಮುಖಗಳಂತೆ ಬೆಳಕು ಮತ್ತು ಸುಡುವ ಗುಣಗಳನ್ನು ಹೊಂದಿದೆ. ಇದನ್ನು ನಾವು ಯಾವ ರೀತಿ ಉಪಯೋಗಿಸಿಕೊಳ್ಳಬೇಕು ಎಂಬುದು ಪ್ರತಿಯೊಬ್ಬನ ಆಯ್ಕೆಗೆ ಬಿಟ್ಟಿದೆ. ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ, ನಾನು ಈ ಜಗತ್ತಿಗೆ ಬೆಂಕಿಯನ್ನು ಹೊತ್ತಿಸಲು ಮತ್ತು ಭಿನ್ನ ಭೇದವನ್ನು ಉಂಟು ಮಾಡಲು ಬಂದಿರುವೆ ಎಂದು ಒತ್ತಿ ಹೇಳುತ್ತಾರೆ. ಯೇಸು ಸ್ವಾಮಿ ಹೊತ್ತಿಸುವ ಬಯಸುವ ಬೆಂಕಿ ಯಾವುದೆಂದರೆ, ಅದು ಪ್ರೀತಿಯ ಒಂದು ಹೊಸ ಯುಗ. ಪಾಪದಿಂದ ವಿಮುಕ್ತಗೊಳಿಸಿ ಪ್ರೀತಿಯ ಚಿಗುರನ್ನು ಬೆಳಗಿಸಲು ಈ ಲೋಕಕ್ಕೆ ಬಂದಿದ್ದಾರೆ. ಬೆಂಕಿ ಯಾವಾಗಲೂ ನಾಶಪಡಿಸುವ ಸಂಕೇತವಲ್ಲ, ಅದು ಪರಿಶುದ್ಧತೆಯ ಸಂಕೇತವೂ ಹೌದು, ಪವಿತ್ರಾತ್ಮರ ಜ್ವಾಲೆಯೂ ಹೌದು. ಬಾಗಿರುವ ಕಬ್ಬಿಣಕ್ಕೆ ನೇರವಾಗಲು ಬಿಸಿಯಾದ ಬೆಂಕಿಯ ಶಾಖ ಬೇಕಾಗಿದೆ. ಅದೇ ರೀತಿ ಮೋಸ, ಪಾಪದಿಂದ ತುಂಬಿರುವ ಜೀವನಕ್ಕೆ ಪ್ರೀತಿಯ ಶಾಖದ ಅವಶ್ಯಕತೆ ಇದೆ. ಆತ್ಮೀಯರೇ, ಯಹೂದ್ಯರ ಸಮಾಜದಲ್ಲಿ ಕುಟುಂಬ ಜೀವನ ಒಂದು ಪ್ರಾಮುಖ್ಯ ಅಸ್ತಿತ್ವವನ್ನು ಹೊಂದಿತ್ತು. ಕೆಲವರು ಅವಿಭಾಜ್ಯ ಕುಟುಂಬದಲ್ಲಿ ಜೀವಿಸಿದರೆ, ಮತ್ತೆ ಕೆಲವರು ಕೂಡು ಕುಟುಂಬದಲ್ಲಿ ಜೀವಿಸುತ್ತಿದ್ದರು. ಕುಟುಂಬದಲ್ಲಿ ಸಾಮಾನ್ಯವಾಗಿ ಕಾಣುವ ರೀತಿ ಪ್ರೀತಿ, ವಿಶ್ವಾಸ ಹೇರಳವಾಗಿತ್ತು. ಹಳೆಯ ಒಡಂಬಡಿಕೆಯ ಶಾಸ್ತ್ರದ ಪ್ರಕಾರ ಮನೆಯ ಮುಖ್ಯಸ್ಥ ತಮ್ಮ ಮಕ್ಕಳ ಮೊಮ್ಮಕ್ಕಳನ್ನು ಧರ್ಮಶಾಸ್ತ್ರದ ನಿಟ್ಟಿನಲ್ಲಿ ಬೆಳೆಸುತ್ತಿದ್ದನು. ಆದರೆ ಯೇಸುವಿನ ಪ್ರೀತಿ, ಮಾರ್ಗ, ಸತ್ಯದ ಬೋಧನೆಗೆ ತಲೆಬಾಗಿದರು. ಇದರ ಸಲುವಾಗಿ ಕುಟುಂಬದ ನಡುವೆ ಇದ್ದ ಬಲಿಷ್ಠ ಬಾಂಧವ್ಯ ಸಡಿಲಗೊಂಡಿತು.
ಏಕೆಂದರೆ ಅವರು ಹಳೆಯ ಆಜ್ಞೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಅನೇಕ ಮತ್ತಿತರ ಕಟ್ಟಳೆಗಳನ್ನು ಅಳವಡಿಸಿಕೊಂಡರು. ಆದರೆ ಕ್ರಿಸ್ತರ ಆಜ್ಞೆ ನಿನ್ನಂತೆ ಪರರನ್ನು ಪ್ರೀತಿಸು ಎಂಬುದಾಗಿತ್ತು. ಈ ಸತ್ಯವನ್ನು ಅರಿಯುವ ನಿಟ್ಟಿನಲ್ಲಿ ಕುಟುಂಬದ ಸದಸ್ಯರ ನಡುವೆಯೇ ವೈರತ್ವ ತಂದಿತು. ಆ ವೈರತ್ವವನ್ನು ಲೆಕ್ಕಿಸದೆ ಯೇಸುವಿನ ಬೋಧನೆಗೆ ತಲೆಬಾಗಿದರು. ತಂದೆ ಮಗನ ವಿರುದ್ಧ, ತಾಯಿ ಮಗಳ ವಿರುದ್ಧ, ಅತ್ತೆ ಸೊಸೆಯ ವಿರುದ್ಧ ವಿಂಗಡಿಸಿ ಹೋದರು. ಈ ವಿಂಗಡಣೆಯಿಂದ ಪರರಿಗೆ ಪ್ರೀತಿಯ ಶಾಖ ನೀಡಲು ನೆರವಾಯಿತು. ಈ ಬೆಂಕಿಯನ್ನು ಹೊತ್ತಿಸಲು ಕ್ರಿಸ್ತರ ಅನುಯಾಯಿಗಳು ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಸಾರುವುದರಲ್ಲಿ ಸಹಾಯವಾಯಿತು. ಈ ಒಂದು ಬೆಂಕಿಯನ್ನು ಹೊತ್ತಿಸಲೇ ಪ್ರಭು ಯೇಸು ಈ ಲೋಕಕ್ಕೆ ಬಂದರು. ಹಾಗೂ ಈ ಒಂದು ಕಾರಣದಿಂದಲೇ ಕುಟುಂಬಗಳು ವಿಂಗಡಣೆ ಆಗಿ ಹೋದವು. ಆದುದರಿಂದ ಆತ್ಮೀಯರೇ, ಈ ಕ್ರಿಸ್ತನ ಬೆಂಕಿ ಅಥವಾ ಜ್ವಾಲೆ ನಮ್ಮಲ್ಲಿ ಪ್ರಜ್ವಲಿಸುತ್ತಿದೆಯೇ ಅಥವಾ ನಂದಿಸಿ ಹೋಗಿದೆಯೇ ಎಂದು ನಾವು ಪ್ರಶ್ನೆಯನ್ನ ಮಾಡಬೇಕಾಗಿದೆ. ಮೊದಲನೆಯದಾಗಿ, ದೀಕ್ಷಾಸ್ನಾನದ ಸಮಯದಲ್ಲಿ ಕ್ರಿಸ್ತನ ಪ್ರಜ್ವಲಿಸುವ ಬೆಳಕನ್ನು ನಮಗೆ ನೀಡಿದರು. ಆ ಬೆಳಕನ್ನು ನಾವು ಪರರಿಗೆ ಹಂಚಲು, ಆ ಬೆಳಕು ಪರರಿಗೆ ದಾರಿದೀಪವಾಗಿದೆಯೇ ಅಥವಾ ಪರರನ್ನು ಸುಡುವ ಬೆಂಕಿಯಾಗಿದೆಯೇ ಎಂದು ನಮ್ಮನ್ನೇ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಮನುಷ್ಯನು ಹಗೆತನ, ಮೋಸ, ಕೆಡುಕು ಎಂಬ ಜ್ವಾಲೆಯನ್ನು ಸುರಿಸುತ್ತಿದ್ದಾನೋ ಅಥವಾ ಪ್ರೀತಿ, ಪ್ರೇಮ, ಸಹನೆ, ಒಳಿತು ಎಂಬ ಬೆಳಕನ್ನು ಪಸರಿಸುತ್ತಿದ್ದಾನೋ ಎಂಬ ಪ್ರಶ್ನೆ ಮಾಡಬೇಕಾಗಿದೆ. ಎರಡನೆಯದಾಗಿ, ನಾವೆಲ್ಲರೂ ಕ್ರಿಸ್ತನ ಹಿಂಬಾಲಕರು ಎಂದ ತಕ್ಷಣ ಕೆಲವರು ನಮ್ಮನ್ನು ದೂರವಿಡಲು ಪ್ರಯತ್ನಿಸುತ್ತಾರೆ. ಆದರೆ ಕ್ರಿಸ್ತನ ಪ್ರೀತಿಯ ಶಾಖವನ್ನು ನಾವು ಪರರಿಗೆ ನೀಡುವ ಸಾಧನವಾಗಬೇಕಾಗಿದೆ. ಕೊನೆಯದಾಗಿ, ಬೆಂಕಿಯ ರೂಪದಲ್ಲಿ ಸರ್ವೇಶ್ವರ ಸ್ವಾಮಿ ಅನೇಕ ಸಾರಿ ವ್ಯಕ್ತಪಡಿಸಿದ್ದನ್ನು ನಾವು ನೋಡುತ್ತೇವೆ. ಉದಾಹರಣೆಗೆ, ವಿಮೋಚನಾ ಕಾಂಡ ಅಧ್ಯಾಯ 3:2 ಸುಟ್ಟು ಹೋಗದೇ ಇದ್ದ ಮುಳ್ಳಿನ ಪೊದೆ. ಎಜೇಕಿಯಲ್ನ ಗ್ರಂಥ ಅಧ್ಯಾಯ 1:4-3 ನಾವು ನೋಡ್ತೇವೆ, ಜ್ವಾಲೆಯು ದೇವರ ಮಹಿಮೆಯನ್ನು ವ್ಯಕ್ತಪಡಿಸುತ್ತದೆ. ಯೆಶಾಯನ ಗ್ರಂಥ ಅಧ್ಯಾಯ 66:15-16 ಪವಿತ್ರಾತ್ಮರ ಪ್ರಸನ್ನತೆಯನ್ನು ಸೂಚಿಸುತ್ತದೆ. ಈ ಮೂಲಕ ನಾವು ತಿಳಿಯುವುದೇನೆಂದರೆ, ಕ್ರಿಸ್ತನ ಬೆಂಕಿಯು ಸದಾ ಪ್ರತಿಯೊಬ್ಬನಲ್ಲಿಯೂ ಹುರಿಯುತ್ತಿರಬೇಕು. ಅದು ಯಾವುದೋ ಕಷ್ಟ, ತೊಂದರೆಗಳಿಗೆ ನಂದಿಸಿ ಹೋಗದೆ ನಮ್ಮ ವಿಶ್ವಾಸವನ್ನು ಪ್ರಚುರಪಡಿಸುವ ಸಾಧನವಾಗಿರಬೇಕು. ಆ ಒಂದು ವರ ಪ್ರಸಾದಗಳಿಗೋಸ್ಕರ ನಾವೆಲ್ಲರೂ ಪ್ರಾರ್ಥಿಸೋಣ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.